ಬಿಜೆಪಿಯಲ್ಲಿ ಟಿಕೆಟ್ ಅನೌನ್ಸ್ ಆದ ಕೂಡಲೇ ರಾಜ್ಯ ಬಿಜೆಪಿಯಲ್ಲಿ ಸೃಷ್ಟಿಯಾಗಿರುವಂಥ ಬಂಡಾಯ, ಅಸಮಾಧಾನ, ಅತೃಪ್ತಿ ಇದನ್ನು ಸರಿ ಮಾಡೋದಕ್ಕೆ ಈಗ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಟಿಕೆಟ್ ಕೈ ತಪ್ಪಿತು ಅಂತ ಅಸಮಾಧಾನಗೊಂಡಿರುವಂಥ ಮಾಜಿ ಸಚಿವ ಮಾಧುಸ್ವಾಮಿ ಇವರನ್ನು ಸಮಾಧಾನ ಮಾಡೋದಕ್ಕೆ BS ಯಡಿಯೂರಪ್ಪ ಮುಂದಾಗಿದ್ದಾರೆ. ತುಮಕೂರಿಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಭೇಟಿ ನೀಡಿದ್ದಾರೆ. ತುರುವೇಕೆರೆ ಮಸಾಲಾ ಜಯರಾಮ್ ಅವರ ತೋಟದ ಮನೆಗೆ ಭೇಟಿ ನೀಡಿದ್ದಾರೆ. ಮಾಧುಸ್ವಾಮಿ ಅವರನ್ನ ಕೂಡ ಅಲ್ಲಿಗೆ ಕರೆಸಿ ಮಾತನಾಡುವಂಥ ಸಾಧ್ಯತೆ ಇದೆ. ಮಾಧುಸ್ವಾಮಿ ಅವರು ಸಂಪೂರ್ಣವಾಗಿ ಅಸಮಾಧಾನಗೊಂಡಿದ್ರು. ಯಾರೋ ನೋಡಿದ ಹೆಣ್ಣನ್ನು ನಾನು ಮದುವೆ ಆಗೋದಕ್ಕೆ ರೆಡಿ ಇಲ್ಲ, ಒಂದು ವೇಳೆ ವಿ ಸೋಮಣ್ಣ ಅವರಿಗೆ ಈಗ ಬಿ ಫಾರಂ ತಪ್ಪಿಸಿ ನನಗೆ ಕೊಟ್ಟರು ಕೂಡ ನಾನು ಕಂಟೆಸ್ಟ್ ಮಾಡಲ್ಲ ಅಂತೆಲ್ಲ ಮಾಧುಸ್ವಾಮಿ ಅವರು ಮಾತನಾಡಿದರು. ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಮಾಧುಸ್ವಾಮಿ ಅವರನ್ನು ಕರೆಸಿ BS ಯಡಿಯೂರಪ್ಪ ಅವರು ಮಾತನಾಡಿಸುವಂಥ ಸಾಧ್ಯತೆ ಇದೆ. ಮಸಾಲೆ ಜಯರಾಮ್ ಅವರ ನಿವಾಸ ಅಂದರೆ ತೋಟದ ಮನೆಗೆ BS ಯಡಿಯೂರಪ್ಪ ಅವರು ಆಗಮಿಸಿದ್ದಾರೆ. ಅಲ್ಲಿಗೆ ಮಾಧುಸ್ವಾಮಿ ಅವರನ್ನು ಕರೆಸ್ಕೊಂಡು BS ಯಡಿಯೂರಪ್ಪ ಮಾತನಾಡುವಂಥ ಸಾಧ್ಯತೆ ಕಾಣ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧು ಫೋನ್ ಸಂಪರ್ಕದಲ್ಲಿ. ಮಧು, ಈಗ ಈ ಹಿಂದೆ ಸೃಷ್ಟಿಯಾದಂಥ ಅನೇಕ ಅಸಮಾಧಾನಗಳನ್ನು ಯಡಿಯೂರಪ್ಪ ನೇತೃತ್ವದಲ್ಲೇ ಬಗೆಹರಿಸೋದಕ್ಕೆ ಸಾಧ್ಯ ಆಗಿದೆ. ಇದನ್ನು ಸರಿಪಡಿಸಬಹುದಾ ಅಥವಾ ಸರಿಪಡಿಸಲಾಗದಷ್ಟು ಹಾಳಾಗಿದೆಯಾ? ಹೇಗಿದೆ ಪರಿಸ್ಥಿತಿ? ರಕ್ಷತ್, ಏನು ತುಮಕೂರಿನ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿ ಸೋಮಣ್ಣ ಅವರ ಟಿಕೆಟ್ ಘೋಷಣೆಯಾದಂತಹ ಬೆನ್ನಲ್ಲೇ ಅಸಮಾಧಾನವನ್ನ ಹೊರಹಾಕಿದ್ದು ಮಾಜಿ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು. ಆ ಒಂದು ಮಾಧುಸ್ವಾಮಿ ಅವರ ಮನವೊಲಿಸಲಿಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತನ್ನ ಮಾಡಿದ್ರು. ಖುದ್ದು ಅಶೋಕ್ ಅವರು ಹಾಗೂ ಗೋಪಾಲಯ್ಯ ಇವರೆಲ್ಲ ತಂಡದ ಮೂಲಕ ಮಾಧುಸ್ವಾಮಿ ಅವರ ಮನೆಗೆ ತೆರಳಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯಲ್ಲಿ ಅದು ಫಲಕಾರಿಯಾಗಿರ್ಲಿಲ್ಲ. ಅದಾದ ಬಳಿಕ ಫೋನ್ ಸಂಪರ್ಕದಲ್ಲಿ ಅವರನ್ನ ಸಮಾಧಾನ ಪಡಿಸಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕರೆಗಳನ್ನ ಕೂಡ ಮಾಧುಸ್ವಾಮಿ ಅವರಿಗೆ ಮಾಡಿದ್ರು. ಯಾವ ಕರೆಗೂ ಕೂಡ ಮಾಧುಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿರ್ಲಿಲ್ಲ, ಸರಿಯಾಗಿ ಸ್ಪಂದಿಸಿರ್ಲಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ವು. ಖುದ್ದು ಮಾಧುಸ್ವಾಮಿ ಅವರನ್ನ ಮಾತನಾಡಿಸಿದಾಗ ಏನೋ ಅವರು BS ಯಡಿಯೂರಪ್ಪ ಅವರ ಮೇಲೆ ಅಸಮಾಧಾನವನ್ನ ನೇರವಾಗಿ ಹೊರ ಹಾಕಿದ್ರು. ನಾನು ಟಿಕೆಟ್ ಆಕಾಂಕ್ಷಿ ಆಗಿರ್ಲಿಲ್ಲ, ಆದ್ರೂ ಕೂಡ ನನಗೆ ಟಿಕೆಟ್ ಅನ್ನ ಕೊಡಿಸ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡಿದಂತವರು ಏನು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರೇ ನನಗೆ ಶಿವ ಇದ್ದಂತೆ, ನಾನು ಗಣೇಶನ ರೀತಿ ಯಡಿಯೂರಪ್ಪ ಅವ್ರನ್ನ ರೌಂಡ್ ಆಗ್ತೀನಿ, ನಾನು ಯಾವುದೇ ಕೇಂದ್ರ ನಾಯಕರನ್ನ ಭೇಟಿ ಮಾಡಲ್ಲ ಅನ್ನುವಂತ ಹೇಳಿಕೆಯನ್ನ ಮಾಧುಸ್ವಾಮಿ ಅವರು ನೀಡಿದ್ರು. ಅದಾದ ಬಳಿಕ ಏನು ಟಿಕೆಟ್ ಘೋಷಣೆ ಆಗುತ್ತೆ, ಸೋಮಣ್ಣ ಅವರಿಗೆ ತುಮಕೂರಿನ ಬಿಜೆಪಿ ಟಿಕೆಟ್ ಕನ್ಫರ್ಮ್ ಆದ್ಮೇಲೆ ಮಾಧುಸ್ವಾಮಿ ಅವರು ಅಸಮಾಧಾನವನ್ನ ನೇರವಾಗಿ ಏನು BS ಯಡಿಯೂರಪ್ಪ ಅವರ ಮೇಲೆ ಹೊರ ಹಾಕ್ತಾರೆ. ಆಗ ಯಡಿಯೂರಪ್ಪ ಅವರು ಕೂಡ ನಾನು ಮಾಧುಸ್ವಾಮಿ ಅವ್ರ ಜೊತೆ ಮಾತನಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೂಡ ನೀಡಿರ್ತಾರೆ. ಆ ಒಂದು ಹೇಳಿಕೆಗೆ ಮಾಧುಸ್ವಾಮಿ ಅವರು ಯಡಿಯೂರಪ್ಪ ಅವರು ಮಾತಾಡ್ಲಿ, ಅವ್ರು ಏನ್ ಮಾತಾಡ್ತಾರೆ ನೋಡೋಣ, ನಾನು ಆದ್ಮೇಲೆ ಸಮಾಧಾನ ಆಗ್ತೀನೋ ಇಲ್ಲ ಅನ್ನುವಂಥದ್ದನ್ನ ತಿಳಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಹೀಗಾಗಿ ಸುಮಾರು 1 ವಾರಗಳ ಕಾಲ ಈ ಒಂದು ಚರ್ಚೆಗಳು ಸಾಕಷ್ಟು ನಡೆದಿತ್ತು. ಜಿಲ್ಲೆಯ ನಾಯಕರು ಕೂಡ ಮಾಧುಸ್ವಾಮಿ ಅವರನ್ನ ಸಮಾಧಾನ ಪಡಿಸುವಂತಹ ಕಾರ್ಯವನ್ನ ಮಾಡಿದ್ರು. ಯಾವುದೂ ಕೂಡ ಫಲಪ್ರದವಾಗಿರ್ಲಿಲ್ಲ. ಇದೀಗ ಖುದ್ದು BS ಯಡಿಯೂರಪ್ಪ ಅವರೇ ತುಮಕೂರಿನ ಏನು ಮಾಜಿ ಶಾಸಕರಾಗಿರುವಂತಹ ಮಸಾಲಾ ಜಯರಾಮ್ ಅವರ ತೋಟದ ಮನೆಯಲ್ಲಿ ಒಂದು ಗುಪ್ತ ಸಭೆಯನ್ನ ನಡೆಸಿರುವಂತದ್ದು. ಈ ಒಂದು ಸಭೆಯ ಮೂಲಕ ಮಾಧುಸ್ವಾಮಿ ಅವರನ್ನು ಕೂಡ ಅಲ್ಲಿಗೆ ಕರೆಸಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಈಗ ಏನು ಮಸಾಲಾ ಜಯರಾಮ್ ಅವರ ತೋಟದ ಮನೆಯಲ್ಲಿ ನಡೀತಾ ಇರುವಂತದ್ದು. ರಕ್ಷತ್, ಬಹುಶಃ ಸಮಾಧಾನ ಪಡಿಸುವಲ್ಲಿ BSY ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಮಧು ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.